ಆಗಲೇ ನಮ್ಮ ಅಧ್ಯಕ್ಷರು ಬೆಳಿಗ್ಗೆ 7 ಗಂಟೆ ಪ್ರಾರಂಭ ಆಗಬೇಕು, 9-10 ಗಂಟೆವರೆಗೂ ನಡೀತದೆ. ನಮ್ಮ ರೈತರು, ನಮ್ಮ ಕಾರ್ಯಕರ್ತರು ಬರುವಂಥದ್ದು 8-9 ಗಂಟೆ ಆದರೂ ಕೂಡ ಬೆಳಿಗ್ಗೆ 7 ಗಂಟೆಗೆ ನಾಡಪ್ರಭು ಕೆಂಪೇಗೌಡರಿಗೋಸ್ಕರ ನಮ್ಮ ನಡಿಗೆ ಅಂತ. ಇದು ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ. ಹೊಯ್ಸಳ ಮೈದಾನ, ಇಲ್ಲಿ ನಾವು ಅಸೆಂಬಲ್ ಆಗ್ತೀವಿ. ಹೊಯ್ಸಳ ಮೈದಾನದಲ್ಲಿ 7 ಗಂಟೆಗೆ ನಾವು ಅಸೆಂಬಲ್ ಆಗ್ತೀವಿ. ಒಟ್ಟು 4ರಿಂದ 5 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ನಡಿಗೆ. ಹೊಯ್ಸಳ ಮೈದಾನದಿಂದ ಹಿಡಿದು ಚಿಕ್ಕಬೊಮ್ಮಸಂದ್ರ ಕ್ರಾಸ್, ಅದರ ಮೂಲಕ BWSSB ವೃತ್ತ, ಅಲ್ಲಿಂದ ಮೇಜರ್ ಅಕ್ಷಯ್ ಗಿರೀಶ್ ರಸ್ತೆ ವೃತ್ತ, ಅಲ್ಲಿಂದ ಯಲಹಂಕ ನ್ಯೂ ಟೌನ್ ಕ್ಲಬ್, ಅದಾದ್ಮೇಲೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆ, ಅದಾದ್ಮೇಲೆ ವೀರ್ ಸಾವರ್ಕರ್ ಫ್ಲೈಓವರ್, ಮತ್ತೆ ನಾವೆಲ್ಲ ಕೂಡ ಹೊಯ್ಸಳ ಮೈದಾನದಲ್ಲಿ ಬಂದು ಅಲ್ಲಿ ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮ, ವೇದಿಕೆ ಮೇಲೆ ಕಾರ್ಯಕ್ರಮ ಇರುತ್ತೆ. ಮತ್ತು ಅಲ್ಲೇ ತಿಂಡಿ ವ್ಯವಸ್ಥೆ ಮತ್ತು ದಾರಿ ಉದ್ದಕ್ಕೂ ಕೂಡ ಇವತ್ತೇನು ನಡಿಗೆ ಮಾಡ್ತಾರೆ ಹುಡುಗರು, ನಮ್ಮ ಯುವಕರು ಎಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರು, ಪಾನೀಯಗಳು ಮತ್ತು ಅವ್ರಿಗೆ ಬೇಕಾದಂಥ ಟೀ ಶರ್ಟ್ಸು, ಹ್ಯಾಟ್ಸು ಎಲ್ಲ ಕೂಡ ವ್ಯವಸ್ಥೆ ಮಾಡೋಣ. ನಾವೆಲ್ಲ ಕೂಡ ಸೇರಿ ಮಾನ್ಯ ಅಧ್ಯಕ್ಷರ ನಾಯಕತ್ವದಲ್ಲಿ 3 ಪಕ್ಷಗಳ 2-3 ನೀವು ಎಷ್ಟು ಜನ ಒಂದು ಸಮನ್ವಯತೆ ಸಮಿತಿಯನ್ನು ನಾವು ಮಾಡ್ಕೊಳ್ಳೋಣ. ಸಮನ್ವಯತೆ ಸಮಿತಿಯನ್ನು ಮಾಡಿಕೊಂಡು ಒಂದೊಂದು ಸಮಿತಿಯಲ್ಲಿ ಅವರಿಗೆ ಜವಾಬ್ದಾರಿಗಳನ್ನು ಯಾರ್ಯಾರು ಏನು ನೋಡ್ಕೋಬೇಕು ಅಂತೇಳಿ ನಾವು ಸುದೀರ್ಘವಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಕೇವಲ ನಮ್ಮ ಹತ್ರ ಇರೋದು 10-12 ದಿವಸ ಇದೆ. 15ನೇ ತಾರೀಕು ಇವತ್ತು, ಇನ್ನು 11 ದಿವಸ ಇದೆ. ಒಟ್ಟಾರೆಯಾಗಿ ನಾವೆಲ್ಲ ಕೂಡ ಇವತ್ತು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಯಶಸ್ಸಾಗಬೇಕು ಅಂತಂದರೆ ತಮ್ಮೆಲ್ಲರ ಕಾಯ ವಾಚ ಮನಸ, ತಮ್ಮೆಲ್ಲರ ಒಂದು ಶ್ರಮ ಅಗತ್ಯ ಇದೆ, ತಮ್ಮ ಸಹಕಾರ ಅಗತ್ಯ ಇದೆ. ತಾವೆಲ್ಲ ಕೂಡ ತನು ಮನ ಧನ ಎಲ್ಲ ರೀತಿಯಲ್ಲಿ ಯಾರಿಗೆಷ್ಟು ಶಕ್ತಿ ಇದೆ ಅಷ್ಟು ನೀವು ಮಾಡಿ, ಮಿಕ್ಕಿರೋದು ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಮಸ್ಕಾರ. ದೊಡ್ಡಬಳ್ಳಾಪುರದಲ್ಲೂ ನಾವು ದೊಡ್ಡಬಳ್ಳಾಪುರದಲ್ಲಿ ನಾನು ಬಚ್ಚೇಗೌಡರು MP ಆಗಿದ್ರು, ಪ್ರತಿ ಸಾರಿನೂ ಭಾಗವಹಿಸ್ತಾ ಇದ್ರು MP ಆದ್ಮೇಲೆ. ಈಗ ಲೋಕಸಭಾ ಸದಸ್ಯರು ಅಷ್ಟೇ. ನಾನು ಒಕ್ಕಲಿಗರ ಸಂಘದಿಂದ 1 ಲಕ್ಷ ರೂಪಾಯಿನ ವರ್ಷ ಕೊಟ್ಟಿದ್ದೀನಿ. ಈ ಸಾರಿನೂ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲಿ ಒಕ್ಕಲಿಗರ ಸಂಘ ದುಡ್ಡಿನಿಂದ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ. ಇಲ್ಲಿ ನಮಗೆ ಆ ಶಕ್ತಿ ಏನಿಲ್ಲ, ಇವಾಗ ಕೊಡುವಂಥ ಶಕ್ತಿ ಇಲ್ಲ. ನಾವು ಕಾರ್ಯಕ್ರಮ ರೂಪಿಸ್ಬೇಕಾಗಿದ್ರೆ ಇವತ್ತು ಬಂದಂಥ ಜನ ಬಂದು ನಾವು ನಾಚಿಕೇಟ್ ಮಾಡೋದು ಅಂತದ್ದು ಮಾಡಬೇಡಿ. ಅಧಿಕ ಸಂಖ್ಯೆಯಲ್ಲಿ ಸೇರಿ ಅವತ್ತು ದಿವಸ 27ನೇ ತಾರೀಕು 11 ಗಂಟೆಗೆ ನಾನು ಮತ್ತು ಲೋಕಸಭಾ ಸದಸ್ಯರು ಕೂಡ ದೊಡ್ಡಬಳ್ಳಾಪುರದಲ್ಲಿ 11 ಗಂಟೆಗೆ ಭಾಗವಹಿಸಬೇಕಾಗಿರೋದ್ರಿಂದ ನಮ್ಮ MLC ಕೃಷ್ಣಪ್ಪನವ್ರು ಹೇಳ್ತಾರೆ 7 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಮುಗಿಸಿಬಿಡೋಣ ಅಂತ. ತಾವೆಲ್ಲರೂ 7 ಗಂಟೆಗೆ ಬಂದು ಆ ಕೆಂಪೇಗೌಡನ ಪ್ರತಿಮೆಗೆ ಒಂದು ಹಾರ ಹಾಕಿ ನಮ್ಮ ಒಕ್ಕಲಿಗರ ಸಂಘದಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಇದಕ್ಕೆ ನೀವೆಲ್ಲ ಸಹಕರಿಸಬೇಕು. ಅದಕ್ಕೆ ಜವಾಬ್ದಾರಿನ ಕೊಟ್ಟರೆ ನಾವು ಆ ಜವಾಬ್ದಾರಿ ಹೊತ್ಕೊಂತೀವಿ ಅಂತ ಸನ್ಮಾನ್ಯ ಜಯರಾಮ್ ಅವರು ಹೇಳಿದರು. ತಾವೆಲ್ಲರೂ ಸೇರಿ ಅತ್ಯಧಿಕ ಬೆಳಗ್ಗೆನೇ ನೀವು ಬಂದು ಕೆಂಪೇಗೌಡ ಪ್ರತಿಮೆಗೆ ಒಂದು ಹಾರ ಹಾಕಿ ನಮ್ಮ ಒಕ್ಕಲಿಗರ ಸಂಘದ ಪರವಾಗಿ ನೀವೆಲ್ಲರೂ ಭಾಗವಹಿಸಿ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರಾರ್ಥಿಸಿ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಲಿಕ್ಕೆ ಬುನಾದಿಯನ್ನು ಹಾಕ್ತಂಥ ಮಹಾನ್ ಚೇತನ, ಮಹಾನ್ ಮಾನವತಾವಾದಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. 500 ವರ್ಷಗಳ ಹಿಂದೆ ಸಮಾನತೆಯನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು
27ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದಿಂದ ಕರೆದಂಥ ಸಭೆಗೆ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಬಂದು ಭಾಗವಹಿಸಿ ಅನೇಕ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಸಂತೋಷ ಆಗಿದೆ. ಎಲ್ಲ ಸಮಾಜದ ಮುಖಂಡರುಗಳು ಒಂದು ಕಡೆ ಸೇರಿರ್ತಕ್ಕಂಥದ್ದು, ಈ ರೀತಿ ಸೇರಿರ್ತಕ್ಕಂಥದ್ದು ಭಾಳ ವಿರಳ. ಇವತ್ತು ಸೇರಿದೆ ಅಂತಂದರೆ ಒಂದು ಹೊಸ ದಿಕ್ಸೂಚಿಯನ್ನು ಬಹುಶಃ ಈ ಸಭೆ ಹಾಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸಭೆಯ ನಿರ್ಣಯದಂತೆ ಮುಂಬರ್ತಕ್ಕಂಥ 27ನೇ ತಾರೀಕು ಏನು ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಕಾರಣ, ಈ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರು ಬಂದರು ಅವತಿಯಿಂದ ಅಂತಕ್ಕಂಥ ಇತಿಹಾಸ ಇದೆ. ಯಲಹಂಕದಲ್ಲಿ ಉಳ್ಕೊಂಡು ಬೆಂಗಳೂರಿನ ಅಡಿಗಲ್ಲನ್ನು ಹಾಕಿದ್ರು ಅಂತಕ್ಕಂಥದ್ದು ಕೂಡ ಇತಿಹಾಸ ತಜ್ಞರ ವಾದ ಕೂಡ ಇದೆ. ಆ ಕಾರಣಕ್ಕಾಗಿ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ. ಸರ್ಕಾರ ಕೂಡ ಪೂರ್ಣ ಪ್ರಮಾಣದ ಸಹಕಾರ ಇದೆ. ಎಲ್ಲ ಸಮಾಜದ ನಾಯಕರುಗಳು ಕೂಡ ಹಿರಿಯರು ಕೂಡ ಭಾಳ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಸರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ಅಂದ್ಕೊಂಡಿರ್ತಕ್ಕಂಥ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಪೂರ್ವ ಸಭೆಗೆ ಬಂದಂಥ ಎಲ್ಲ ಸಮಾಜದ ಮುಖಂಡರುಗಳು, ಹಿರಿಯರುಗಳು ಎಲ್ಲ ಪಕ್ಷಪಾತವನ್ನು ಮರೆತು ಒಂದು ವೇದಿಕೆಗೆ ಸೇರಿದರು. ಎಲ್ಲರಿಗೂ ಕೂಡ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ, ಅಧ್ಯಕ್ಷರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಶಕ್ತಿ ಜಯದ ದೀಪ್ತಿ